SBTV9ಗೆ ಸ್ವಾಗತ. ನೆಹರು ಅವರ ತತ್ವಾದರ್ಶಗಳು ನಮ್ಮೆಲ್ಲರಿಗೆ ದಾರಿದೀಪವಾಗಬೇಕು. ಬಸವಣ್ಣೆಮ್ಮ ಅಳಲೈಮಠ. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ನಡೆದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಬಸವಣ್ಣಮ್ಮ ಅರಳಲೇಮಠ, ಚಾಚಾ ನೆಹರು ಅವರು ಮಕ್ಕಳ ಬಗ್ಗೆ ನೀಡಿದ ಸಂದೇಶವನ್ನು ನಾವು ಎಂದು ಮರೆಯಬಾರದು. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಪಾರವಾಗಿ ಬಹುಕಾಲ ಶ್ರಮಿಸಿದ ನೆಹರು ಅವರ ತತ್ವಾದರ್ಶಗಳು ನಮ್ಮೆಲ್ಲರಿಗೆ ದಾರಿದೀಪವಾಗಬೇಕು ಎಂದು ಶ್ರೀ ಗವಿಸಿದ್ದೇಶ್ವರ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಸವಣ್ಣೆಮ್ಮ ಅಳಲೇಮಠ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ವೆಂಕಟೇಶ ಬಂಡಿವಡ್ಡರ್ ಮಾತನಾಡಿ, ನವೆಂಬರ್ 14 ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಹುಟ್ಟಿದ ದಿನ. ಅವರ ಜನ್ಮ ವಾರ್ಷಿಕೋತ್ಸವವನ್ನು ಮಕ್ಕಳ ದಿನ ಎಂದು ಆಚರಿಸಲಾಗುತ್ತದೆ. ಮಕ್ಕಳನ್ನು ರಾಷ್ಟ್ರದ ನಿಜವಾದ ಶಕ್ತಿ ಮತ್ತು ಸಮಾಜದ ಅಡಿಪಾಯ ಎನ್ನುತ್ತಿದ್ದರು ಎಂದು ಹೇಳಿದರು. ಶಾಲಾ ಸುಧಾರಣಾ ಸಮಿತಿ ಸದಸ್ಯ ಗವಿಸಿದ್ದಪ್ಪ ಕರಮುಡಿ ಮಾತನಾಡಿ, ಚಾಚಾ ನೆಹರು ಅವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ, ಆದ್ದರಿಂದ ಮಕ್ಕಳು ಅವರನ್ನು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಮಕ್ಕಳ ಈ ದೇಶದ ಭವಿಷ್ಯ ಎಂದು ನಂಬಿದ್ದರು. ಮಕ್ಕಳು ಉತ್ತಮ ಶಿಕ್ಷಣ ಪಡೆದರೆ ಅದ್ಭುತಗಳನ್ನು ಸೃಷ್ಟಿಸಬಹುದು ಎನ್ನುತ್ತಿದ್ದರು ಎಂದು ಹೇಳಿದರು. ನಿರೂಪಣೆಯನ್ನು ಶಿಕ್ಷಕರಾದ ಗವಿಸಿದ್ದಪ್ಪ ಹೊಸಮನಿ ನೆರವೇರಿಸಿದರು. ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಮತ್ತು ಭಾಷಣ, ಹಾಡು, ನೃತ್ಯ ನೆರವೇರಿಸಿ ವಿಜಯಶಾಲಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರಾದ STM ಹಿರೇಮಠ, ರುದ್ರಪ್ಪ ತಳವಾರ್, ಮಹೇಶ ಹಕಾರಿ, ಭುವನೇಶ್ವರಿ, ಪ್ರೌಢಶಾಲಾ ಶಿಕ್ಷಕರಾದ SG ಪಾಟೀಲ್, ಶರಣಪ್ಪ ಗುಡ್ಲಾನೂರ್, VB ಕಟ್ಟಿ, DD ಜೋಗಣ್ಣವರ್, RB ರಾಠೋಡ್, ಶಾಲಾ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ಪ್ರೌಢಶಾಲೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗ ವೃಂದವೇ, ಮುದ್ದು ಮಕ್ಕಳು. ಈ ಚಾಚಾ ನೆಹರು ಪಂಡಿತ್ ಜವಾಹರಲಾಲ್ ನೆಹರು ಅವರು ಮೋತಿಲಾಲ್ ಮತ್ತು ಸ್ವರೂಪ ರಾಣಿಯ ಪುತ್ರ. ಇವರು ಅಗರ್ಭ ಶ್ರೀಮಂತರು ಅಲಹಾಬಾದಿನ ಆನಂದ ಭವನದಲ್ಲಿ ಇನ್ನೇತರ ಬಂಗಾರ ಚಮಚ ಇಟ್ಕೊಂಡು ಹುಟ್ಟಾರಂತಂದು ಹಂಗ ಶ್ರೀಮಂತರ ಮನೆತನದವರಾಗಿ ಹುಟ್ಟಿದ್ರು. ಇವರೆಷ್ಟು ಶ್ರೀಮಂತರಪ್ಪ ಅಂದ್ರ, ಮನೆಗೆ ಯಾರ ಬಂದ್ರ ನಾವು ಚಹಾ ಮಾಡಕ್ ಏನ್ ಮಾಡ್ತೀವಿ, ಹಾಲು ಐತೆ ಇಲ್ಲ, ಸಕ್ಕರೆ ಐತೆ ಇಲ್ಲ ಅಂತ ಹಿಂದೆ ಮುಂದೆ ನೋಡ್ತೀವಿ. ಇವ್ರ ಮನೆಗೆ ಫಾರಿನರ್ಸು, ಅತಿಥಿಗಳು ಯಾರ ಬಂದ್ರ ಚಹಾ ಮಾಡಾಕ ನೋಟನ್ನೇ ಇಟ್ಟು ಚಹಾ ಮಾಡುವಷ್ಟು ಶ್ರೀಮಂತಿಕೆ ಇವರಲ್ಲಿ ಇತ್ತು. ಆದ್ರೆ ಇವರು ಕ್ಷತ್ರಿಯ ವಂಶದವರು. ಇವರು ಮೊದಲು ಗಾಂಧಿ ಅಂತಕ್ಕಂಥ ಇವ್ರ ಮನೆತನದ ಅಡ್ರೆಸ್. ಇವರ ತಂದೆಯವರು ದಿವಾನರಾಗಿದ್ದಾಗ ಇವರಿಗೆ ಅಲಹಾಬಾದಿನ ಭೂಮಿಯನ್ನು ಕಾಣಿಕೆಯಾಗಿ ಕೊಟ್ಟಿದ್ರು. ಇವರು ಮೊದಲು ಉತ್ತರ ಪ್ರದೇಶದ ನೆಹರಾ ಅಂತಕ್ಕಂಥ ನದಿಯ ದಡದಲ್ಲಿ ವಾಸ ಮಾಡ್ತಿದ್ರು. ಆ ನಂತರ ಆ ನೆಹರಾ ನದಿಯ ದಡವನ್ನು ಬಿಟ್ಟು ಅಲಹಾಬಾದ್ನಲ್ಲಿ ದೊಡ್ಡ ಬಂಗಲೆಯನ್ನು ಹಾಕಿಸಿಕೊಂಡು ಅಲ್ಲಿಗೆ ಬಂದ್ರು. ಆನಂದ ಭವನ ಅಂತ ಹೆಸರಿಟ್ರು. ಆದ ಕಾರಣ ಅಲ್ಲಿಂದ ಬಂದಂತ ಇವರಿಗೆ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂತ ಶ್ರೀ VK ಬಂಡಿವಡ್ಡರ್ ಅವರಿಗೆ ನಮ್ಮ ಪ್ರೌಢಶಾಲೆ ಈ ದ್ವಿತೀಯ ಬಹುಮಾನವನ್ನು ರಮೇಶ್ ಗಂಗಿ ಪ್ರಶಸ್ತಿ ಘೋಷಣೆ ಮಾಡಿದಂತ ಮಾಡಿದಂತ SA ಪಾಟೀಲ್ ಗುರುಗಳಿಗೆ ಧನ್ಯವಾದಗಳು. ಈ ರೀತಿ ಈ ಪ್ರಶಸ್ತಿ ಘೋಷಣೆ ಮಾಡಿದಂತ ಪಾಟೀಲ್ ಗುರುಗಳಿಗೆ ಇನ್ನು 4ನೇ ತರಗತಿಯ ಗಂಡು ಮಕ್ಕಳಿಗೆ ಬಿಸ್ಕಿಟ್ ಆಟವನ್ನು ಬಿಸ್ಕಿಟ್ ಇಟ್ಕೊಂಡು ಬಾಯ ತುಂಬಬೇಕು. ಆಟದಲ್ಲಿ ಪ್ರಥಮ ಸ್ಥಾನ
ಈ ಪ್ರಶಸ್ತಿಯನ್ನು ವಿತರಣೆ ಮಾಡಿದಂತ ಸಣ್ಣಪ್ಪ ಗುರುಗಳವರಿಗೆ ಧನ್ಯವಾದಗಳು.